ಅವರೆಕಾಳು ಸೀಸನ್ ಶುರುವಾಗಿ ಮುಗಿಯೋ ತನಕನೂ ನಮ್ಮನೆಯಲ್ಲಿ ಬರೀ ಅವರೆಕಾಳದೇ ರೆಸಿಪಿಗಳಾಗಿರುತ್ತೆ. ಹೀಗೆ ಟ್ರೈ ಮಾಡೋಣ ಅಂತ ಮಶ್ರೂಮ್ ಜೊತೆ ಇದ್ಕಿದ ಅವರೆಕಾಳನ್ನ ಹಾಕಿ ಗ್ರೇವಿನ ಟ್ರೈ ಮಾಡಿದ್ದೆ. ಪೂರಿ ಜೊತೆ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು. ನಮ್ಮನೆಯಲ್ಲಿ ಎಲ್ರಿಗೂ ಈ ಗ್ರೇವಿ ತುಂಬಾನೇ ಇಷ್ಟ ಆಯಿತು. ಈ ಗ್ರೇವಿ ಮಾಡೋದಕ್ಕೆ ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದ ನಂತರ 4 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕಿ ಅದ್ರ ಜೊತೆ 2 ಹಸಿಮೆಣಸಿನಕಾಯಿ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಲ್ಲಾಂದ್ರೆ ಶುಂಠಿ ಬೆಳ್ಳುಳ್ಳಿನ ಬಿಡಿಸಿ ಕೂಡ ಸೇರಿಸ್ಕೋಬಹುದು. ಅದ್ರ ಜೊತೆ ಸ್ವಲ್ಪ ಗೋಡಂಬಿ, 2 ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ, 1/4 ಟೀ ಸ್ಪೂನ್ ಚಕ್ಕೆ ಲವಂಗ ಪೌಡರ್, ಖಾರಕ್ಕೆ ನೋಡ್ಕೊಂಡು ಧನಿಯಾ ಮತ್ತೆ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳಿ. ನಾವು ಯಾವಾಗಲೂ ಧನಿಯಾ ಮತ್ತೆ ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಆ ಬಿಸಿಗೆನೆ ಎಲ್ಲಾನು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈ ಗ್ರೇವಿಗೆ ಈ ರೀತಿ ಹುರಿದು ಮಾಡೋದ್ರಿಂದ ಆ ಟೇಸ್ಟ್ ತುಂಬಾನೇ ಚೆನ್ನಾಗಾಗುತ್ತೆ. ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಅದ್ರ ಜೊತೆ 2 ಕಟ್ ಮಾಡಿರೋಂಥ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನ ನೈಸಾಗಿ ರುಬ್ಬಿಟ್ಕೋಬೇಕು. ಮಸಾಲೆ ರೆಡಿ ಆಯಿತು. ಇವಾಗ ಗ್ರೇವಿ ಮಾಡೋದಕ್ಕೆ ಅಂತ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನ್ ಕಸೂರಿ ಮೆಥಿನ ಹಾಕೊಳ್ಬೇಕು. ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಕೂಡ ಸೇರಿಸ್ಕೋಬಹುದು. ಆನಂತರ ಇದಕ್ಕೆ 1 ಕಪ್ ಆಗೋಷ್ಟು ಇದ್ಕಿದ ಅವರೆಕಾಳನ್ನ ತಗೊಂಡಿದ್ದೀನಿ. ಅದನ್ನ ಈ ರೀತಿ ಎಣ್ಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರೆ ಅವರೆಕಾಳು ಬೇಳೆ ಆಗದಲ್ಲೇ ಈ ರೀತಿ ಉಂಡೆ ಉಂಡೆ ಆಗೇನೆ ಇರುತ್ತೆ. ಈಗ ಚೆನ್ನಾಗಿ ಅವರೆಕಾಳು ಫ್ರೈ ಆಗಿದೆ. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆನ ಎಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈ ಗ್ರೇವಿ. ಆ ಜಾರ್ಗೆನೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳು ಎಲ್ಲ ಮಾಡ್ಕೋಬಾರ್ದು. ಈ ಪೂರಿ ಚಪಾತಿಗೆ ಎಲ್ಲ ಸ್ವಲ್ಪ ಗ್ರೇವಿ ತಿಕ್ಕಾಗಿದ್ರೇ ತುಂಬ ರುಚಿಯಾಗಿರುತ್ತೆ. ಅನ್ನ ಮುದ್ದೆಗೆ ಮಾಡ್ಕೊಳ್ತೀವಿ ಅಂದರೆ ಸ್ವಲ್ಪ ತೆಳು ಮಾಡ್ಕೊಂಡ್ರೂ ನಡೆಯುತ್ತೆ. ಇದು 1 ಕುದಿ ಬಂದರೆ ಸಾಕು. ಆ ನಂತರ ಇದಕ್ಕೆ ಕಟ್ ಮಾಡಿರೋವಂಥ ಮಶ್ರೂಮ್ನ ಹಾಕೊಳ್ಳೋದು. ಮಶ್ರೂಮ್ನ ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಮಶ್ರೂಮು ಬೇಗ ಬೆಂದ್ಕೊಳ್ಳುತ್ತೆ. ಹಾಗಾಗಿ ನಾನು ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣದಾಗೆಲ್ಲ ಕಟ್ ಮಾಡ್ಕೋಬಾರ್ದು. 1 ಮಶ್ರೂಮ್ನ ಈ ರೀತಿ 2 ಭಾಗ ಮಾಡಿದ್ರೆ ಸಾಕಾಗತ್ತೆ. ಈಗ ಮಶ್ರೂಮ್ನ ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಇದನ್ನು ಕುದಿಸ್ಬಿಟ್ರೆ ಬಿಸಿ ಬಿಸಿಯಾದ ರುಚಿಯಾದ ಇದ್ಕಿದ ಅವರೆಕಾಳು ಮಶ್ರೂಮ್ ಗ್ರೇವಿ ರೆಡಿ ಆಗುತ್ತೆ. ಬಿಸಿ ಬಿಸಿ ಪೂರಿ ಜೊತೆ ನಾನು ಈ ಗ್ರೇವಿನ ಸರ್ವ್ ಮಾಡಿದ್ದೆ. ಪೂರಿ ಜೊತೆ ಅಲ್ಲದೆ ದೋಸೆ, ಚಪಾತಿ, ರೊಟ್ಟಿ, ಮುದ್ದೆ, ಅನ್ನ, ಗೀ ರೈಸ್ ಎಲ್ಲದಕ್ಕೂ ಈ ಗ್ರೇವಿ ಸೂಟ್ ಆಗುತ್ತೆ. ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಈಗಲೇ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಜವಾಗ್ಲೂ ಈ ಟೇಸ್ಟ್ನ ಮಿಸ್ ಮಾಡ್ಕೋತೀರಾ. ಥ್ಯಾಂಕ್ ಯು.